ಇಂದಿನ ಈ ಸಮಾರಂಭ ನೋಡಿದಾಗ ಸಂತೋಷ ಇದೆ. ಇಂದು ಮಹಾತ್ಮ ಬಸವೇಶ್ವರರ ಮಹಾದ್ವಾರ ಉದ್ಘಾಟನೆ. ಕೇವಲ ಕಟ್ಟಡದ ಉದ್ಘಾಟನೆ ಅಲ್ಲ, ಇಡೀ ವಿಶ್ವ ಮುಖಾಂತರ ಸಂದೇಶವನ್ನು ನೀಡಿದಂತ ಮಹಾತ್ಮ ಬಸವೇಶ್ವರ ದಿವ್ಯ ಸಂದೇಶದ ಮಾತನ್ನ ಬಹಳ ಹೇಳ್ತಾರೆ. ಯಾಕೆಂದರೆ ನಾವು ಬಹಳ ಕಡೆ ಹೋದಾಗ ಅನೇಕ ದೇವಾಲಯ ನೋಡ್ತಾ ಇದ್ದೀವಿ. ಶ್ರದ್ಧಾ ಕೇಂದ್ರನಾಗಿರ್ತಕ್ಕಂಥ ಸಂಗಮನಾಥನ ದೇವಾಲಯ, ಮಹಾತ್ಮ ಬಸವೇಶ್ವರರ ಆರಾಧ್ಯ ದೇವರಾಗಿರ್ತಕ್ಕಂಥ ಕೂಡಲ ಸಂಗಮನಾಥ ದೇವಾಲಯ, ಮಹಾದೇವಿ ದೇವರಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ, ಸನ್ನದಿಗೆಯ ದೇವಾಲಯ. ಆದ್ರೆ ನನಗೆ ಇಲ್ಲಿ ಏನ್ ಅನಿಸ್ತಾ ಇದೆ, ದೇವಾಲಯಗಳ ಶಕ್ತಿ ಎಲ್ಲಿ ಬಂದಿವ ಉದ್ಭವವಾಗಿ ಬಸವ ಕಲ್ಯಾಣ ಯಾಕೆಂದ್ರೆ ಸಾಂಕೇತಿಕವಾಗಿ ಉದ್ಘಾಟನೆ ಆದರೂ ನಮ್ಮ ಜೀವನದಲ್ಲಿ ನಮಗೆ ಶಾಂತಿ ಸಿಗಬೇಕಾದರೂ ಶಾಂತಿ ಬೇರೆ, ಚಿರಶಾಂತಿ ಬೇರೆ. ಚಿರ ಅಂದ್ರೆ ಶಾಶ್ವತ. ಜೀವನದಲ್ಲಿ ಶಾಶ್ವತ ಏನಾದ್ರೂ ಒಂದು ಶಾಂತಿ ಸಿಗಬೇಕಾದ್ರೆ ಪ್ರಭುಗಳು ಮಹತ್ವದ ಒಂದು ಮಾತನ್ನು ಹೇಳ್ತಾರೆ. ಮಹಾನ್ ಯೋಗಿಗಳಾಗಿರ್ತಕ್ಕಂಥ ವ್ಯೋಮಪ್ರಾಯದ ಅಲ್ಲಮ ಪ್ರಭುಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರ. ಎಂತ ಅದ್ಭುತವಾದಂತಹ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಸಂದೇಶವನ್ನು ನಾವೆಲ್ಲರೂ ಕೂಡ ಕೇಳಬೇಕು. ಏನ್ ಹೇಳ್ತಾ ಇದ್ದಾರೆ ಅಂದ್ರ, 1 ವರ್ಷ 1 ಕೋಟಿ ಫಲವು ಒಂದು ಸರಳ ಎನ್ನುವುದಕ್ಕೆ ಫಲ ಸಮಾನ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಶರಣಾರ್ಥಿ ಕೋಟಿ ದರ್ಶನವಾದಂತೆ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ನಮ್ಮ ಬಾಯಿಂದ ಬರ್ತಕ್ಕಂಥ ಮಾತೇನು, ಇಡೀ ಕಲ್ಯಾಣ ಕರ್ನಾಟಕ ಭಾಗ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಜನತೆಯ ನಮ್ಮ ಹೃದಯದಲ್ಲಿ ನಮ್ಮ ಬರ್ತಕ್ಕಂಥ ಮಾತು. ನಮ್ಗೆ ಯಾರಾದ್ರೂ ಮಾತನಾಡಿದಾಗ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಬರ್ತದೆ. ಕೆಲವರು ಪ್ರಶ್ನೆ ಮಾಡಿದ್ರೆ, ಅಪ್ಪೋರಿ ನೀವೇ ಹಾಕಿ ನಮಗೆ ಶರಣ ಶರಣಾರ್ಥಿ ಎಷ್ಟು ಅಪ್ಪೋರಿ ಶರಣ ಶರಣಾರ್ಥಿ ನೀವೇ ಹಾಕಂತೀವಿ ಅಂದ್ರೆ, ನೋಡಪ್ಪ ನಮ್ಮ ಮಹಾತ್ಮ ಬಸವಣ್ಣನವರು ಕಲಿಸಿದ ಪಾಠ ಅದು ನಮ್ಮ ಅಲ್ಲಿ. ಯಾಕಂದ್ರೆ ದೇವರು ನಾವು ಕರಿತಾ ಇದ್ದೀವಿ. ದೇವರು ಹೇಳಿರ್ತಾ ಇದ್ದಾರೆ ಅಂದ್ರೆ ಸತ್ಯ ಶುದ್ಧತೆ ಕಾಯಕವನ್ನು ಮಾಡ್ತಾ ಇದ್ದಾರೆ. ಕಟ್ಟಡ ಮಾಡಿ ಶಿವರಾತ್ರಿ ಇಡೀ ಭಾರತ ದೇಶದ ಜನ ಶಿವನ ಇಡೀ ಭಾರತ ಜನ ಆರಾಧನೆ ಸರ್ವ ಆದರೆ ಲಿಂಗಾಯತ ದೇವರನ್ನು ನಿಜವಾದ ಶಿವರಾತ್ರಿ ಯಾವಾಗ ಶರಣ ನಿದ್ರೆಗೆ ಜಪ ಕಾಯಿರು, ನಿದ್ರೆಗೆ ಜಪ ಶರಣದೇ ಪಾವನ ಕಾಳಿರು, ಶರಣ ಕಾಳಿರು, ಸಂಗಮ ಕಾಯಿಲೆ ಕೈಲಾಸ ಕಾಳಿರು. ವರ್ಷಕ್ಕೊಂದು ಸಲ ಅಷ್ಟೇ ಅಲ್ಲ, ಮಾಡ್ತಾರೆ.
ಹೇಳುವಂತ ಮಾತನ್ನು ಪೂಜೆ ಮಾಡ್ತಕ್ಕಂಥ ಪ್ರತಿ ವರ್ಷ ವಿಚಾರ ತಾರ್ಕಿಕ ಸಿದ್ಧಾಂತ ಆದರ್ಶ ಜೀವನದಿಂದ ಸ್ವಲ್ಪ ಹೋಗ್ತಾ ಇದ್ದಾರೆ ಟೈಮ್ ಬಹಳ ಬಹಳ ಜನ ಉಪಾಸಕರು ಏನು ಉಪಾಸಕ ದೀಪ ವಾಸ ಮಾಡಿ ಯಾಕೆ ಮಾಡ್ತಾ ಇದ್ದೀರಿ. ನಿಮಗೆ ಇಷ್ಟಲಿಂಗದ ಬಗ್ಗೆ ಹೇಳ್ತಾ ಇದ್ದೀನಿ. ಇಷ್ಟಲಿಂಗ ಯಾಕೆ ಗಣದಾಸಿ ಈರಣ್ಣ ಎನ್ನುವಂತ ಲಿಂಗ ಪೂಜಾ ಏನು ಯಾಕೆಂದ್ರೆ ಲಿಂಗ ಪೂಜೆ ಹೇಳ್ತಾ ಇದ್ದಾರೆ. ನಂತರ ಕರಕಮಲದೊಳಗೆ ಷಟ್ಕೋಣೆಯ ಬರೆದು 23 ಬರೆದು ಲಿಂಗ ಮಾಡಿಸಿ ಪೂಜನೆ ಹೇಗೆ ಸಿಗ್ತಾರೆ ಅಂದ್ರ ರಾಜ ಚೋರ ಭಯ, ಭಯ, ಮೃಗ ಭಯ, ಕೃಷಿಕ ಭಯ, ಕುಟಿಲ ಭಯ, ಭಯ, ಸರ್ವ ಭಯ ಎಲ್ಲವೂ ಪರಿಹಾರ ತಪ್ಪದೆ ಎಲ್ಲ ನಮ್ಮ ಶಾಂತ ಒಳ್ಳಾಗ 4 ತಾಯಿ ಇರ್ತಾರೆ. ತಾಯಿ ಒಳ್ಳಾಗ ಏನ್ ಕಟ್ಕೊಂಡಿಲ್ರಿ ನಮ್ಗೆ ಜ್ಯೋತಿಷಿಗಾರ ತಾಯಿ ಹಾಕ್ಯಾರ. ತಾಯಿ ನಿಮಗೆ ಕುಟಿಲ ವಿದ್ಯೆ ಹೋಗೋದು ಹಿಂದಿನ ಕಾಲಕ್ಕೂ ಕೂಡ ಅದಕ್ಕೆ ಕುಟಿಲ ವಿದ್ಯೆ ಅಂತ ಬ್ಲ್ಯಾಕ್ ಮ್ಯಾಜಿಕ್. ಕುಟಿಲ ವಿದ್ಯೆ ಸರ್ಪದ ದೋಷ ನಿಮಗೆ ವೃಶ್ಚಿಕದ ತೇಳು ನಿಮ್ಗೆ ಕಡಿಬಾರ್ದಾಗಿತ್ತಂದ್ರೆ ನಿಮಗೆ ಭಯಬಾರ ಪೂಜಾ ಮಾಡಿ ಒಂದು ಪ್ರತಿನಿತ್ಯ ಒಂದು ಅರ್ಧ ತಾಸು ಮಾಡಿದ್ರು ಅಂತ ಒಂದು ಶಕ್ತಿ ಇಷ್ಟಲಿಂಗ ಮಹಾಪೂಜೆ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಂಗ ಅಂತ ಕರೀತಾರೆ. ಅಂಗ ಇಷ್ಟಲಿಂಗ ಧಾರಿಗಳಾಗಿರ್ತಕ್ಕಂಥ ನಮ್ಮ ಅಂಗ ಲಿಂಗ ಹೆಂಗ ಲಿಂಗ ಆಗ್ತದ ಅಂಗ ಅಂತ ಬಂದು ಪಾಟಿದ್ದಾರೆ ಬರೆದು ಒಳಗೊಂದು ಅಡ್ಡಗೇರಿ ಅಡ್ಡಗೇರಿ ಅಳಿಸಿದ ಲಿಂಗ ಅದೊಳಗೆ ಲಿಂಗ ಹೆಂಗಾಗ್ತದ ಅದೇ ರೀತಿಯಲ್ಲಿ ಮಾನವನ ಒಂದು ಅಡ್ಡಗೆರೆ. ಅಡ್ಡಗೆರೆ ಯಾವುದಂದ್ರೆ ಅಹಂಕಾರ ಎನ್ನುವಂತ ಅಡ್ಡಗೆರೆ, ಅಹಂಕಾರ ಎನ್ನುವಂತ ನಡೆಸಿ ನೀನು ಮಹಾದೇವರಾಗ್ತೇನೆ. ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇಷ್ಟಲಿ ಸಂಖ್ಯೆಗೆ ನಮ್ಮವರೆಲ್ಲ ಪ್ರತಿನಿತ್ಯ ಪರಮಾತ್ಮನನ್ನ ಜಗತ್ತಾಕಾರವಾಗಿದೆ, ಗೋಲಾಕಾರವಾಗಿದೆ, ನಕ್ಷತ್ರ ಆಗಿದೆ ಗೋಲಾಕಾರವಾಗಿದೆ, ಎಲ್ಲ ಗೋಲಾಕಾರಗಳ ಕೂಡ ಒಂದು ಮಹಾಗೋಲಾಗಿದೆ. ವಿಶ್ವಾತ್ಮನನ್ನ ವಿಶ್ವದ ಆಕಾರದಲ್ಲಿ ಚುಡುಕಾಗಿ ಪೂಜೆ ಮಾಡುವುದೇ ಪೂಜೆ. ನಾವೆಲ್ಲರೂ ಕೂಡ ಇಷ್ಟಲಿಂಗಧಾರಿಗಳಾಗಿ ಯಾರು ಲಿಂಗಧಾರಿಗಳಾಗಿರ್ತಾ ಇದ್ದೀರಿ ಲಕ್ಷ್ಯ ಕೊಟ್ಟು ಕೇಳಿ. ಬಹಳ ಜನ ಪಂಚಾಂಗದವರು ಬಹಳ ಜನ ಹೋಗ್ತಾರ.
ಆದರೆ ನಮ್ಮ ಭಾಗದಲ್ಲಿ ಸುಮಾರು ಒಂದು 100 ಊರವ ಯಾರು ಪಂಚಾಯತ್ ಮದುವೆ ಮಾಡೋದಿಲ್ಲ, ಬಸವೇಶ್ವರ ಕೃಪಾಶೀರ್ವಾದದಿಂದ ಮದುವೆ ಮಾಡ್ತಾರೆ. ಕೃಪಾಶೀರ್ವಾದ ಮದುವೆ ಮಾಡ್ತೀವಿ ನೋಡೋದಿಲ್ಲ. ಅದಕ್ಕಾಗಿ ಯಾರು ಇಷ್ಟಲಿಂಗಧಾರಿಗಳಾಗಿದ್ದೀರಿ ಅವರಿಗೆ ಪಂಚಸೂತಕಗಳಿಲ್ಲ. ನೆನ್ಪಿಟ್ಟುವರೆದು ಲಿಂಗ ಕಟ್ಕೊಂಡ್ರೆ ಯಾವ ಪುಸ್ತಕ ತಗೊಳ್ಳೆ ಮನೆ ಬಿಡ್ತೀರಿ 3 ತಿಂಗಳ. ಒಬ್ರು ಹಿಂಗೆ ಇಲ್ಲಿ ನಮ್ಮ ಹನುಮಂತವಾಡ್ಯಾಗ ಒಬ್ಬ ಮನೆ ಬಿಟ್ರಿ ಸರ್, ಇರ್ಕೊಂಡಾರಂತೇಳಿ ಮನೆ ಬಿಟ್ಟು ಅವ್ರು ಬಂದಿಲ್ಲ ಆರ್ಕೊಂಡು ಮಟ್ಟಕ್ಕೆ. ನಾವೇನು ಬಿಡ್ಬಿಡ್ತೀವಿ, ಮನೆ ಬಿಟ್ಟರು ಅವ್ರು ಮನೆ ಗುಡಿಸಲಾಗ ಹೋಗಿ ಉಳಿದ್ರು 3 ತಿಂಗಳಾಗ ಇದ್ದು ಹಾಗಾಗಿ ಮನೆ ಬೇಕಾಗಿಲ್ಲ. ನಮ್ಮ ಮನ ಶುದ್ಧವಾಗಿಟ್ಟುಕೊಂಡು ಲಿಂಗಧಾರಿ ಯಾವ ರೀತಿ ಪಂಚಸೂತಕ ಅಂದ್ರೆ ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ, ರಜ ಸೂತಕ, ಪುನಃ ಸೂತಕ, ಇವು ಯಾವ ಸೂತಕಗಳು ಲಿಂಗಧಾರಿಗಳಿಗೆ ಇರುವುದಿಲ್ಲ. ಎಲ್ಲರೂ ಬಹಳ ಖುಷಿಯಾಗಿದೆ. ದಿವ್ಯಾಂಗರಾಗಿರ್ತಕ್ಕಂಥ ಈಶ್ವರದೇವರು ಭೀಮಣ್ಣ ಖಂಡ್ರೆಯವರ ಆದರಾಗಿರ್ತಕ್ಕಂಥ ಈ ಖಂಡ್ರೆಯವರು ಭಾಗದವರಾಗಿ ಇವತ್ತ ಇಡೀ ಅಖಿಲ ಭಾಗದಿಂದ ವ್ಯಕ್ತಿಗಳು, ಕೇವಲ ವ್ಯಕ್ತಿಗಳು 3 ವರ್ಷ ಮೊದಲನೇ ಅವರು ಪ್ರಥಮ ಪೂಜ್ಯ ಚಡಬಸವಪ್ಪ ಅಪ್ಪ ಅವರು, ಎರಡನೇ ಅವರು ಭೀಮಣ್ಣ ಖಂಡ್ರೆ ಅವರು, ಮೂರನೇ ಅವರು ಈಶ್ವರ ಖಂಡ್ರೆ ಅವರು. ಈಶ್ವರ ಖಂಡ್ರೆ ಈಗ ನಮ್ದೆಲ್ಲ ಒಂದು ಆಸೆ ಅದ. ಏನ್ ಆಸೆ ಆದ್ರೆ ಹತ್ತಿರಕ್ಕೆ ಹೋಗಿದ್ರು ನಿರಂತರಾನೇ ಹತ್ತಿರಕ್ಕೆ ಹೋಗ್ತಕ್ಕಂಥ ಶಕ್ತಿ ಮಹಾತ್ಮ ಬಸವೇಶ್ವರ ಅತಿಥ್ಯ ಶಕ್ತಿ ಅದ. ಎಷ್ಟೇ ಎತ್ತರ ಸ್ಥಾನದಲ್ಲಿದ್ರೂ ಕೂಡ ನನಗಿಂತ ಕಿರಿಯರಿಲ್ಲ, ಭಕ್ತರಿಗಿಂತ ಹಿರಿಯರಲ್ಲಿ ಅನ್ನೋ ತತ್ವದಂತೆ ಕಿಂಕರನಾಗಿ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ಜೀವಶಕ್ತಿ ಹಾಗೆ ಮುಂದುವರಿಯಲಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಅಂತ ನಮ್ಮ ಕರೆಸ್ಯಾರ. ಆದರೆ ಅಧಿಕಾರಿಯಾಗಿಲ್ಲ, ಮಹಾತ್ಮ ಬಸವೇಶ್ವರ ಸೇವಕರಾಗಿ ಉದ್ಘಾಟನೆ ಎಲ್ಲ ಭಾಗಗಳು ಬಂದಿರಿ. ನಮಗೆಲ್ಲಾ ಜನರಿಗೆ ನೋಡಿದ್ರೆ ಖುಷಿ ಆಗ್ತದೆ, ಭಕ್ತರಿಗೆ ಜನರಿಗೆ ನೋಡ ಆಗ್ತದ. ಆದ್ರ ಅತಿ ಹೆಚ್ಚಿನ ಖುಷಿ ಯಾಕಂದ್ರೆ ಕಲ್ಯಾಣದವ್ರಿಗೆ ನೋಡಿದಾಗ ಅತಿ ಹೆಚ್ಚಿನ ಖುಷಿ ಆಗ್ತದೆ. ಕಲ್ಯಾಣದವ್ರು ನೋಡಿದಾಗ ನಮ್ಮದು ಮಠ ಇಲ್ಲಿ ಆಗಿ ತಳಗಾಕದ ಮಠ ಅಂತ ಬಸವ ಕಲ್ಯಾಣ ಏನಾದ್ರೂ BP ಆದ್ರ, ನಿಮಗೆ ಮಾನಸಿಕ ಆದ್ರ ಗುಡಿಗೆ ಬರೋ ದೂರ ಬಸವ ಕಲ್ಯಾಣ ಹೋಗಿ ಅದನ್ನು ಮಣ್ಣು ಹಣಿ ಹಚ್ಕೋದ್ರೆ ನಿಮ್ಗೆ ಪವಿತ್ರ ಆಗ್ತದೆ. ಅಂತ ಅದ್ಭುತವಾಗಿರ್ತಕ್ಕಂಥ ಅರಿವು ಆಚಾರಗಳನ್ನು ಒಂದಾಗಿರಿಸಿಕೊಂಡು ಬಾಳಿದಂಥ ಮಹಾನ್ ಯೋಗಿಗಳು ಪುಣ್ಯರಾಗದಲ್ಲಿ ಬಾಳಿಗಳಿಗೆ ಹೋಗಿದ್ದಾರೆ. ಅವರಲ್ಲಿ ಸಾಗೋಣ ಎನ್ನುವಂಥ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಕೋರ್ಕೆಯವರು ಎಲ್ಲ ಅನುಭವಗಳನ್ನು ಸುಂದರವಾದ ಕಟ್ಟಡವಾದ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಕೋರ್ಕೆಯವರು ಹಾರ್ಕೊಂಡು ಮಟ್ಟ ನೋಡ್ಯಾರ ಧೂಪ ಅದಲ್ಲ. ಈಗ ಎಲ್ಲ ಜನ ಮಳೆಗಾಲ ಮಾಡಿದ್ರು ಆ ಸಂದರ್ಭದಲ್ಲಿ ತೊಂದರೆ ಆಗ್ತದೆ. ಟೆಕ್ನಾಲಜಿ ಬಹಳ ಬಂದು ಸುಂದರವಾಗಿ ಕಾಜಿದ್ದು ಒಂದು ಗ್ಲಾಸ್ ಮಾಡಿ ಒಳಗೆ ಬರಬೇಕು ಮತ್ತು ಮಳೆ ಬರಬಾರ್ದು. ಆ ಕೆಲಸನ ಕೆಲವೇ ತಿಂಗಳಲ್ಲಿ ಅವ್ರು ಮಾಡಿ ವಿಶ್ವಾಸ ಕೂಡ ನಮಗೆ ಒಳ್ಳೆ ರೀತಿ ನಮಗಾಗಿದೆ ಅನ್ನುವಂಥ ಮಾತನ್ನು ನೋಡ್ತಾ ಇದ್ದೀವಿ. ಕೂಡ ಈ ಸಂದರ್ಭದಲ್ಲಿ